ನವೆಂಬರ್ 22ರ ಒಳಗೆ ಬಿಹಾರ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಬೇಕಾಗಿತ್ತು. ನವೆಂಬರ್ 14ಕ್ಕೆ ರಿಸಲ್ಟ್. ತುಂಬಾ ಜನ ಕುತೂಹಲದಿಂದ ಕಾಯ್ತಾ ಇದ್ದ ಬಿಹಾರ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಯಿತು. ನವೆಂಬರ್ 6ನೇ ತಾರೀಕು ಮೊದಲ ಹಂತದ ಮತದಾನ, ನವೆಂಬರ್ 11ಕ್ಕೆ ಎರಡನೇ ಹಂತದ ಮತದಾನ, ನವೆಂಬರ್ 14ಕ್ಕೆ ಕೌಂಟಿಂಗ್. ತುಂಬಾ ಕುತೂಹಲ ಕೆರಳಿಸಿದ್ದ ಬಿಹಾರ ಚುನಾವಣೆಯ ಡೇಟ್ಗಳ ಅನೌನ್ಸ್ ಆದ ನವೆಂಬರ್ 6 ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಿಗೆ ಮತದಾನ ಆಗುತ್ತೆ. ನವೆಂಬರ್ 11 ಎರಡನೇ ಹಂತದಲ್ಲಿ 122 ಕ್ಷೇತ್ರಗಳಿಗೆ ಮತದಾನ ಆಗುತ್ತೆ. 243 ಒಟ್ಟು ಕ್ಷೇತ್ರಗಳ ಸಂಖ್ಯೆ. 122 ಮ್ಯಾಜಿಕ್ ನಂಬರ್ ಅಲ್ಲಿ ಎರಡು ಹಂತದಲ್ಲಿ ಮತದಾನ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, SIR ಕಾರಣಕ್ಕೆ, ಮತಗಳ್ಳತನದ ಆರೋಪದ ಕಾರಣಕ್ಕೆ ವಿಪರೀತ ಸುದ್ದಿ ಆಯಿತು, ತುಂಬಾ ಚರ್ಚೆಯಲ್ಲಿತ್ತು ಬಿಹಾರ. ಅಂತೂ ಇಂತೂ ಮುಹೂರ್ತ ಫಿಕ್ಸ್ ಆಗಿದೆ. ಅದಿತ್ ಬಿಹಾರ್ ಇಡೀ ಒಂದು ಪಾಲಿಟಿಕ್ಸ್ ಏನಿದೆ ಅದು ರಾಷ್ಟ್ರೀಯ ರಾಜಕಾರಣದ ಮೇಲೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅವತ್ತಿಗೂ ಬಿಹಾರ, ಉತ್ತರ ಪ್ರದೇಶ ಎರಡು ಮಹತ್ವದ ರಾಜ್ಯಗಳು ಕೌ ಬೆಲ್ಟ್ನಲ್ಲಿ. ಬಿಹಾರದ ಚುನಾವಣೆಗಳು ಐಡಿಯಾಗಳಿಗಿಂತ ಹೆಚ್ಚಾಗಿ ಐಡೆಂಟಿಟಿ ಪಾಲಿಟಿಕ್ಸ್ ಮೇಲೆ ನಡೀತವೆ. ಐಡೆಂಟಿಟಿ ನ್ಯಾಚುರಲಿ ಒಂದು ಜಾತಿಯ ಅಸ್ಮಿತೆಯ ಅಂತಕ್ಕಂಥದ್ದೇನಿರುತ್ತೆ ಅದು ಬಿಹಾರದ ಚುನಾವಣೆ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ನೀವು ಮಂಡಲದ ನಂತರದ ಪಾಲಿಟಿಕ್ಸನ್ನು ತೆಗೆದುಕೊಂಡಾಗ ಮಂಡಲ್ 1 ಬಹಳ ದೊಡ್ಡ ಪರಿಣಾಮ ಬೀರಿದ ರಾಜ್ಯ ಯಾವುದಿದ್ರೆ ಅದು ಬಿಹಾರ. ಆ ಕಾರಣದಿಂದ 90ರಿಂದ 2005ರವರೆಗೆ ಲಾಲು ಪ್ರಸಾದ್ ಯಾದವ್ ಅಲ್ಲಿ ಅವ್ಯಾಹತವಾಗಿ ಆಳಿದರು. ಅದು ಜಂಗಲ್ ರಾಜ್ ಅನ್ಸ್ಕೊಂಡ್ರೂ ಕೂಡ ಚುನಾವಣೆಯಲ್ಲಿ ಸತತವಾಗಿ ಗೆಲುವನ್ನು ದಾಖಲಿಸ್ತಾ ಇದ್ರು. ಅದಾದಮೇಲೆ ಒಬ್ಬ ಸುಶಾಸನ್ ಬಾಬು ಅನ್ನುವ ರೀತಿಯಲ್ಲಿ ನಿತೀಶ್ ಕುಮಾರ್ ಬಂದರು, ಅವ್ರ ಜೊತೆಗೆ BJP ಬಂತು. ಅದು ಕೂಡ ಈಗ 20 ವರ್ಷಗಳ ಕಳೆದಿವೆ. ಅಂದರೆ ಹೆಚ್ಚು ಕಡಿಮೆ ನೀವು 35 ವರ್ಷಗಳ ಪಾಲಿಟಿಕ್ಸನ್ನು ನೋಡಿದ್ರೆ ಅದು ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಸುತ್ತ ಗಿರಿಕೆ ಹೊಡೆದಿದೆ 1990ರಿಂದ. ಅದಕ್ಕೂ ಮುಂಚೆ ನಾವು ಕರ್ಪೂರಿ ಠಾಕೂರ್ ಹೆಸರನ್ನು ಕೇಳ್ತಿದ್ವಿ. ಹೌದು. ಆದರೆ ಇಲ್ಲಿ ಹೆಂಗೆ ದೇವರಾಜ್ ಅರಸರು ಅಲ್ಲಿ ಹೆಂಗೆ ಕರ್ಪೂರಿ ಠಾಕೂರ್ ಇದ್ದರು. ಆದರೆ ಮಂಡಲದ ರಾಜಕಾರಣ, ಕಮಂಡಲದ ರಾಜಕಾರಣ ಅದು ಬಿಹಾರ ಮೇಲೆ ಅತ್ಯಂತ ಹೆಚ್ಚು ಪರಿಣಾಮವನ್ನು ಬೀರಿದ್ದು. ಯಾಕಂದರೆ 67% OBC EBC ಮತದಾರರಿದ್ದಾರಲ್ಲಿ, 67%. 2023ರಲ್ಲಿ ಕಾಸ್ಟ್ ಸೆನ್ಸಸ್ಸನ್ನು ಮಾಡಿ, ಈಗ ಅದು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಕರಣ ಇದೆ, ಆ ಕಾಸ್ಟ್ ಸೆನ್ಸಸ್ಸನ್ನು ಮಾಡಿರ್ತಕ್ಕಂಥ ಅದರದ್ದು ಉದ್ದೇಶನೇ 67ರಿಂದ 70% ಮೀಸಲಾತಿ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ 67% OBC EBC ಇದ್ದಾರೆ, 16% ದಲಿತರಿದ್ದಾರೆ. ಅಂದರೆ ನಿಮಗೆ ಅಪ್ಪರ್ ಕಾಸ್ಟ್ ಅಂತಕ್ಕಂಥ ಮತಗಳಿರ್ತಕ್ಕಂಥದ್ದು ಕೇವಲ 15% ಮಾತ್ರ. ಆದರೆ ಅದರಲ್ಲೇ ಮತ್ತು ಡಿವಿಷನ್ ಇದೆ. ಯಾದವರು, ಯಾದವೇತರರು, ಕೊಯ್ರಿಗಳು, ಕುರ್ಮಿಗಳು, ನಿಷಾದ್ರು ಅಂದರೆ ಮೀನುಗಾರರು. ಅಲ್ಲಿ ಮತ್ತೆ ಭೂಮಿಹಾರಿದ್ದಾರೆ. ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಾಸ್ಟ್ ಬೇಸ್ಡ್ ಆಗಿರ್ತಕ್ಕಂಥ ಐಡೆಂಟಿಟಿ ಪಾಲಿಟಿಕ್ಸ್ನ ಕಾರಣದಿಂದ ಬಿಹಾರ ಹೆಸರುವಾಸಿಯಾಗಿತ್ತು. ಆದರೆ ಈ ನೋಡಿ, ಕಳೆದ ಬಾರಿಯ ಡೇಟಾನ ನಾನು ಗಮನಿಸ್ತಾ ಇದ್ದೆ. 2020 ಕಾಂಗ್ರೆಸ್ ಮತ್ತು RJDಯ ಒಕ್ಕೂಟ ತೆಗೆದುಕೊಂಡಿರ್ತಕ್ಕಂಥ ಮತಗಳು 1,37,00,000. ಓಕೆ. BJP ಮತ್ತು JDU NDA ಇತ್ತು, ಅದು ತೆಗೆದುಕೊಂಡಿದ್ದು 1,46,00,000. 0.1 ಅಥವಾ 0.01 ವೋಟ್ ಶೇರ್ನಲ್ಲಿ ಡಿಫ್ರೆನ್ಸ್. ವೋಟ್ ಶೇರ್ ಡಿಫ್ರೆನ್ಸ್ ಅಷ್ಟೇ. ವೋಟ್ ಡಿಫ್ರೆನ್ಸ್ ಎಷ್ಟು? 9,53,000 ವೋಟ್ಗಳು. ದಟ್ಸ್ ಇಟ್. ಅದರಲ್ಲಿ OIC ತೆಗೆದುಕೊಂಡಿದ್ದು 5,25,000 ಮತ. ಹಾಗಾಗಿ ಕಳೆದ ಬಾರಿ RJD ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರೂ ಕೂಡ ಕಾಂಗ್ರೆಸ್ಗೆ ಅದನ್ನು ರೆಪ್ಲಿಕೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಕರೆಕ್ಟ್. 70ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಬಹಳ ಕಡಿಮೆ ಆಯಿತು. 19 ಮಾತ್ರ, ಅಂದರೆ 25% ಸ್ಟ್ರೈಕ್ ರೇಟ್ ಇತ್ತು. ಹೌದು.
ಬಿಜೆಪಿ ವೋಟ್ಗಳು ಜಾಸ್ತಿ ಆಗಿದ್ವು, ಸೀಟ್ಗಳು ಕೂಡ ಕಳೆದ ಬಾರಿ ಜಾಸ್ತಿ ಆಗಿದ್ವು, +21 ಕಳೆದ ಬಾರಿ. ನಿತೀಶ್ ಕುಮಾರ್ -28 ಬಂದಿದ್ರು. Yes. ಅಂದ್ರೆ ನಿತೀಶ್ ಕುಮಾರ್ ಕೇವಲ 43 ಸೀಟ್ಗಳನ್ನು, ಅವರು 70-72ರಲ್ಲಿ ಇರ್ತಾ ಇದ್ರು, 43ಕ್ಕೆ ಬಂದಿದ್ರು. ಈ ಬಾರಿಯ ಮಹತ್ವ ಏನು? ಕಳೆದ ಬಾರಿ OIC ಏನ್ ಮಾಡಿದ್ರು ಅದನ್ನ ಜನಸುರಾಜ್ ಪಾರ್ಟಿ ಏನು ಪ್ರಶಾಂತ್ ಕಿಶೋರ್ ಅವ್ರದ್ದು ಬಂದಿದೆ, ಹಳ್ಳಿಗೆ ಓಡಾಡಿದ್ದಾರೆ ಪ್ರಶಾಂತ್ ಕಿಶೋರ್, ಅವರಿಗೆ ಟ್ರಾಕ್ಷನ್ ಸಿಕ್ಕರೆ ಅದು ಯಾರನ್ನ ಬಡಿಯತ್ತೆ? ನಿತೀಶ್ ಕುಮಾರ್ ವಯಸ್ಸಾದ ಕಾರಣದಿಂದ, ಅವರ ಅನೇಕ ವಿಡಿಯೋಗಳು ಓಡಾಡ್ತಾ ಇರುವ ಕಾರಣದಿಂದ ನಿತೀಶ್ ಕುಮಾರ್ ಆ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾರ ಅಥವಾ ಇನ್ನಷ್ಟು ಡೌನ್ ಹೊಡಿತಾರ? ಅದು ಪ್ರಾಯಶಃ NDA ಭವಿಷ್ಯವನ್ನ ಕೂಡ ನಿರ್ಧರಿಸಲಿದೆ. ಅನೇಕ ಪ್ರಯತ್ನಗಳು ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತಾ ಇಂಡಿಯಾ? ಅಜಿತ್, ಅಂದ್ರೆ ಈಗ ಮುಖ್ಯಮಂತ್ರಿ ನೋ ಮೋರ್ ಅ ಪಾಪ್ಯುಲರ್ ಚಾಯ್ಸ್ ಫಾರ್ CM. ಕೆಲವು ಈ ಸಿ ವೋಟರ್ನ ಸರ್ವೆ ನೋಡಿದ್ರೆ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಡಬಲ್ ಪಾಪ್ಯುಲರ್ ಇದ್ದಾರೆ. ಡೆಫಿನೆಟ್ಲಿ. ನೋಡಿ, 14 ಲಕ್ಷ ಯಂಗ್ ವೋಟರ್ಸ್ ಇದ್ದಾರೆ. ಈಗ ನಾವು ಜಂಗಲ್ ರಾಜ್ ಬಗ್ಗೆ ಮಾತಾಡ್ತೀವಿ. ಈಗ ಕರ್ನಾಟಕದಲ್ಲಿ ಕುಳಿತುಕೊಂಡು ರಾಜಕೀಯವನ್ನು ತುಂಬಾ ಆಸಕ್ತಿಯಿಂದ ನೋಡೋ ನಮಗೆ ಜಂಗಲ್ ರಾಜ್ ಏನಿತ್ತು ಅಂತ ಗೊತ್ತು. ಹೌದು ಹೌದು. ಬಟ್ ಅಲ್ಲೇ ಇರ್ತಕ್ಕಂಥ ಹುಡುಗನಿಗೆ ಅದು ಜಂಗಲ್ ರಾಜ್ ಇರಲಿ, ಸುಶಾಸನ್ ಇರಲಿ, ಆತ ತನ್ನ ಜಾತಿಯ ಕಣ್ಣುಗಳಿಂದ ಮಾತ್ರ ಅದನ್ನು ನೋಡ್ತಾರೆ. ಕರೆಕ್ಟ್ ಕರೆಕ್ಟ್. ಆ ಕಾರಣದಿಂದ ಯಾದವ ಮತ್ತು ಮುಸ್ಲಿಂ ಯುವಕರಲ್ಲಿ ತೇಜಸ್ವಿ ಯಾದವ್ ಪಾಪ್ಯುಲಾರಿಟಿ ಲಾಲೂಗಿಂತ ಜಾಸ್ತಿ ಇರೋದು ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿಗೆ ಯಾದವೇತರ ಹಿಂದುಳಿದ ವರ್ಗಗಳು ಮತ್ತು ಮೇಲ್ಜಾತಿಯ ಮತಗಳು ದಂಡಿಯಾಗಿ ಬರ್ತಾ ಇವೆ. ಆದರೆ ಆ ಮತಗಳಲ್ಲಿ ಜನಸುರಾಜ್ ಪ್ರಶಾಂತ್ ಕಿಶೋರ್ ಎಷ್ಟು ವೋಟ್ ತೆಗೆದುಕೊಳ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಜಿತ್, 2005, 10, 15, 20ರಲ್ಲಿ ನಿತೀಶ್ ಕುಮಾರ್ ಜನಪ್ರಿಯತೆ ಕಡಿಮೆ ಆಗಿತ್ತು. ನಾನು 2015, 10ರ ಚುನಾವಣೆಯನ್ನು ಕೂಡ ನೋಡಿದ್ದೀನಿ. ಆಗ ನಿತೀಶ್ ಕುಮಾರರ ಪಾಪ್ಯುಲಾರಿಟಿ ಏನಿತ್ತಲ್ವಾ, ಆ ಪಾಪ್ಯುಲಾರಿಟಿ ಇವತ್ತಿಲ್ಲ. ನಿತೀಶ್ ಕುಮಾರ್ 2020ರಲ್ಲೇ ತಮ್ಮ ಪಾಪ್ಯುಲಾರಿಟಿಯನ್ನು ಕಳೆದುಕೊಂಡಿದ್ರು. ಆದರೆ ಒಂದು ರೀತಿಯ ಅರ್ಥಮೆಟಿಕ್ನ ಕಾರಣದಿಂದ, ನಿತೀಶ್ ಕುಮಾರ್ ಇಲ್ಲದೆ ಅಲ್ಲಿ ಸರ್ಕಾರ ರಚನೆ ಆಗೋಲ್ಲ ಅನ್ನೋ ಕಾರಣದಿಂದ ನಿತೀಶ್ ತಮ್ಮ ಪ್ರಸ್ತುತತೆಯನ್ನು ಉಳಿಸ್ಕೊಂಡಿದ್ರು. ಈ ಬಾರಿ ಆ ಪ್ರಸ್ತುತತೆಯನ್ನು ಉಳಿಸ್ಕೊಳ್ತಾರ. RJDಗಿರ್ತಕ್ಕಂಥ ಏನೊಂದು ಜನಪ್ರಿಯತೆ ಇದೆ, ತೇಜಸ್ವಿ ಯಾದವ್ ಜನಪ್ರಿಯತೆ ಇದೆ, ಅದು ಯಾದವ್ ಮತ್ತು ಮುಸ್ಲಿಮರನ್ನ ಮೀರಿ ಬೇರೆ ಜಾತಿಗಳಿಗೂ ತಲುಪುತ್ತಾ? ಒಂದು ವೇಳೆ ನಾನು ಅನೇಕ ಬಾರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. 2024ರಲ್ಲಿ ಅಖಿಲೇಶ್ಗೇನು ಲಾಭ ಆಯಿತು ಲೋಕಸಭಾ ಚುನಾವಣೆಯಲ್ಲಿ? ಯಾದವ ಮುಸ್ಲಿಂ ಹೊರತುಪಡಿಸಿ ಇತರ ಹಿಂದುಳಿದ ಸಮುದಾಯಗಳು ಏನು 3-4 ಎಲೆಕ್ಷನ್ನಲ್ಲಿ 2017, 19, 22ದಲ್ಲಿದ್ದರು, ಅಥವಾ 2014ಇಂದ ಇಡ್ರಿ, 14, 17, 19, 22ದಲ್ಲಿದ್ದರು. 24ರಲ್ಲಿ ಅನೇಕ ಹಿಂದುಳಿದ ಸಮುದಾಯಗಳು ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರನ್ನ ಬಿಟ್ಟು ಹೋಗಿದ್ದರಿಂದ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಸೋಲಾಯಿತು. ಆ ರೀತಿಯ ಒಂದು ಪ್ರಯತ್ನವನ್ನು ತೇಜಸ್ವಿ ಯಾದವ್ ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ. ಅವರು ಈಗ ಆರಾ ಇದೆ ಫಾರ್ ಎಕ್ಸಾಂಪಲ್, ನಮ್ಮ ಕುರ್ಮಿ ಮತ್ತು ಕುಶ್ವಾ ಸಮುದಾಯ ಇದೆ, ಅಂದರೆ ಪಟೇಲ್ರು, ಅದನ್ನು ಲವಕುಶ ಅಂತ ಕರೀತಾರೆ ಆ ಸಮುದಾಯಗಳನ್ನ. ಆ ಎರಡೂ ಸಮುದಾಯಗಳು ಒಟ್ಟಿಗೆ ವೋಟ್ ಮಾಡ್ತವೆ. ದೇ ಆರ್ ದ ಬ್ಯಾಕ್ ಬೋನ್ ಆಫ್ ನಿತೀಶ್ ಕುಮಾರ್ ಆಲ್ಸೋ. ಯಾಕಂದ್ರೆ ನಿತೀಶ್ ಕುಮಾರ್ ಕುರ್ಮಿಯಿಂದ ಬರ್ತಾರೆ, ಅವರಿಗೆ ಕುಶ್ವಾ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ವೋಟ್ ಮಾಡುತ್ತೆ. ದೇ ಆರ್ ದ ಬಿಗ್ಗೆಸ್ಟ್ ಬ್ಯಾಕ್ವರ್ಡ್ ಚಂಕ್ ಆಫ್ಟರ್ ಯಾದವ್. ದಲಿತರಲ್ಲಿ ಈಗ ನೋಡಿ, ಪಾಸ್ವಾನ್ರು, ರಾಮ್ ವಿಲಾಸ್ ಪಾಸ್ವಾನ್ ಆ ಕಾರಣದಿಂದ ಹಿಂದೆ RJD ಜೊತೆಗಿದ್ರು, ಈಗ ಬಿಜೆಪಿ ಜೊತೆಗಿದ್ದಾರೆ. ಬಟ್ ಮಹಾದಲಿತರಿದ್ದಾರೆ. ಈಗ ಜಿತೇನ್ ರಾಮ್ ಮಾಂಜಿ ಅವರನ್ನ ಒಂದು ಮುಖ್ಯಮಂತ್ರಿ ಮಾಡಿ ನಿತೀಶ್ ಕುಮಾರ್ ಏನು ಪ್ರಯೋಗ ಮಾಡಿದ್ರು, ಮಹಾದಲಿತರು ಇಷ್ಟು ಒಂದು 10 ವರ್ಷಗಳಿಂದ ಅವರು ನಿತೀಶ್ ಕುಮಾರ್ ಜೊತೆಗಿದ್ರು. ಈ ಬಾರಿ ಅವ್ರು ಏನ್ ಮಾಡ್ತಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನನಗನ್ಸುತ್ತೆ ಅಜಿತ್, 2-3 ಫ್ಯಾಕ್ಟರ್ಗಳು. ಒಂದು, ತೇಜಸ್ವಿ ಯಾದವ್ರ ಜನಪ್ರಿಯತೆ ಅದು ಕ್ರಿಸ್ ಕ್ರಾಸ್ ಆಗುತ್ತಾ? ಯಾದವ್ ಮತ್ತು ಮುಸ್ಲಿಮ್ರನ್ನ ಮೀರಿ ಬೇರೆ ಜಾತಿಗಳಲ್ಲಿ ಕ್ರಿಸ್ ಕ್ರಾಸ್ ಆಗುತ್ತಾ? ನಿತೀಶ್ ಕುಮಾರ್ ತಮ್ಮ ವೋಟನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರ, ವಿಫಲರಾಗ್ತಾರ? ಯಾಕಂದ್ರೆ ನೋಡಿ, ನಿತೀಶ್ ಕುಮಾರ್ ಬಹಳ ಪಾಪ್ಯುಲರ್ ಮುಖ್ಯಮಂತ್ರಿ ಆದರೂ ಕೂಡ ಅವ್ರು ಕಳೆದ ಬಾರಿ ಪಡೆದಿದ್ದೆಷ್ಟು? 15.39% ಆಫ್ ವೋಟ್ಸ್. ಅಂದ್ರೆ ನೀವು ಮೈತ್ರಿಕೂಟ ಇತ್ತಲ್ವಾ, ಹೌದು ಹೌದು, ಆಲ್ಮೋಸ್ಟ್ 19.46% ಬಿಜೆಪಿ ತೆಗೆದುಕೊಂಡಿದೆ ಅಲ್ಲಿ. ಕರೆಕ್ಟ್. ಅಂದ್ರೆ ನಾವು ಈಗ ಇಲ್ಲಿ ಕೂತ್ಕೊಂಡು ನಿತೀಶ್ ಕುಮಾರ್ ಜನಪ್ರಿಯತೆ ಅಂತ ಹೇಳ್ತೀವಿ, ಆದರೆ ಕ್ಷೇತ್ರವಾರು ನೋಡಿದಾಗ ಅವ್ರು ಗೆದ್ದಿದ್ದು 43 ಕ್ಷೇತ್ರ, ತೆಗೆದುಕೊಂಡಿದ್ದು 64 ಲಕ್ಷ ವೋಟ್ಗಳು ಮಾತ್ರ.
ಸೊ ಈ ಬಾರಿ ಆ ಒಂದು ಏನೊಂದು ಚಂಕ್ ಇತ್ತಲ್ವ, ಕಳೆದ ಬಾರಿ ನಿತೀಶ್ ಕುಮಾರ್ಗೆ ನೀಡಿರ್ತಕ್ಕಂಥ ಓಟಿನ ಚಂಕ್ ಇತ್ತಲ್ವ, ಅದನ್ನು ಉಳಿಸ್ಕೊಳ್ತಾರ ಅಥವಾ ಅದು ಪುನರಪಿ ವಾಪಸ್ RJDಗೆ ಹೋಗುತ್ತಾ? ಎಸ್, ಯಾಕಂದ್ರೆ ಆ ಓಟ್ಗಳು ಬಂದಿದ್ದೆ RJD ಕಿಟ್ಟಿಯಿಂದ. ಸೀಟ್ ಶೇರಿಂಗ್ ನಲ್ಲಿ ಅತಿ ಹೆಚ್ಚು ಗೊಂದಲ ಯಾವ ಮೈತ್ರಿಕೂಟದಲ್ಲಿ ಆಗ್ಬಹುದು ಅನ್ಸುತ್ತೆ? ಅದು ಎರಡೂ ಮೈತ್ರಿಕೂಟದಲ್ಲಿರುತ್ತೆ. ಯಾಕಂದ್ರೆ ಬಿಜೆಪಿಗೆ ಕೂಡ ಅನಿಸಿದೆ ನಮ್ದು ನೋಡಿ, ಮಹಾರಾಷ್ಟ್ರದಲ್ಲಿ ಏನು ಬಿಜೆಪಿ ಸ್ಟ್ರಾಟಜಿ ಮಾಡ್ತು, ಮಹಾರಾಷ್ಟ್ರದಲ್ಲಿ 143 ಇಸ್ ಐ ಥಿಂಕ್ ಮ್ಯಾಜಿಕ್ ನಂಬರ್. ಬಿಜೆಪಿ ಬಳಿ 135 ಇದೆ. ಹೌದು, ಅದೇ ಸ್ಟ್ರಾಟಜಿಯನ್ನ ಬಿಜೆಪಿ ಬಿಹಾರದಲ್ಲೂ ಕೂಡ ಮಾಡುತ್ತೆ. 243 ಅಂದ್ರೆ ಹೆಚ್ಚು ಕಡಿಮೆ ನಿಮ್ಗೆ 122 123 ಇಸ್ ಅ ಮ್ಯಾಜಿಕ್ ನಂಬರ್. 123 ಮ್ಯಾಜಿಕ್ ನಂಬರ್ ಅಂತ ಇಟ್ಕೊಳ್ಳೋಣ. ಸೊ ಪ್ರತಿ ಸಲ ಅರ್ಧ ಅರ್ಧ ಡಿವೈಡ್ ಆಗ್ತಿತ್ತು. ಈಗ ಅದರಲ್ಲಿ ಜಿತೇಂದ್ರ ರಾಮ್ ಮಾಂಜಿ ಇದ್ದಾರೆ, ಪಾಸ್ವಾನ್ ಇದ್ದಾರೆ, ಇನ್ನೊಂದೆರಡು ಸಣ್ಣ ಪಕ್ಷಗಳಿಗೂ ಟಿಕೆಟ್ ಕೊಡಬೇಕು. ಅದನ್ನು ಬಿಜೆಪಿ ತನ್ನ ಕಿಟ್ಟಿಯಲ್ಲಿ ಕೊಟ್ಟರು. ಬಿಜೆಪಿಗೆ ಅನ್ಸುತ್ತೆ ವಿ ಶುಡ್ ಬಿ ಮೋರ್ ದೆನ್ 90. ಹೌದು, ಅಂದ್ರೆ ನಾಳೆ ಮುಖ್ಯಮಂತ್ರಿ ಸೀಟ್ಗೋಸ್ಕರ ನಿತೀಶ್ ಕುಮಾರರ ಕುಸಿದ ಜನಪ್ರಿಯತೆ ಬಿಜೆಪಿಗೆ ಬಾರ್ಗೇನಿಂಗ್ ಪವರ್ ಸ್ವಲ್ಪ ಜಾಸ್ತಿ ಮಾಡುತ್ತೆ. ತೇಜಸ್ವಿ ಯಾದವ್ರ ಹೆಚ್ಚಿದ ಜನಪ್ರಿಯತೆ RJDಗೆ ಬಾರ್ಗೇನಿಂಗ್ ಪವರ್ ನ ಜಾಸ್ತಿ ಮಾಡುತ್ತೆ. ಅದಕ್ಕೆ ಈಗ ಕಾಂಗ್ರೆಸ್ಗೂ ಮತ್ತು RJDಗೆ ಇರತಕ್ಕಂಥ ತಿಕ್ಕಾಟ ಏನು, ನಾವು ಕಳೆದ ಬಾರಿ 70 ತಗೊಂಡಿದ್ವಿ, 70ರಲ್ಲಿ ಅವ್ರು ಗೆದ್ದಿದ್ದು 19 ಅಲ್ವಾ? ಹೌದು. ಅಂದ್ರೆ ನಾವು 100 ಸೀಟ್ ತಗೊಂಡ್ರೆ 25 ಸೀಟ್ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿ ತೇಜಸ್ವಿ ಯಾದವ್ ಕಾಂಗ್ರೆಸ್ಗೆ ಏನು ಹೇಳ್ತಿದ್ದಾರೆ, ನೀವು 52 ತೆಗೆದುಕೊಳ್ಳಿ, ನನಗೆ 35ರಿಂದ 40 ತಂದು ಕೊಡಿ. ಕರೆಕ್ಟ್. ನೀವು ಅನಗತ್ಯ ಸೀಟ್ಗಳನ್ನು ಜಾಸ್ತಿ ತೆಗೆದುಕೊಳ್ಬೇಡಿ. ಹಾಗಿದ್ದಾಗ ತೇಜಸ್ವಿ ಯಾದವ್ಗೂ ಅನಿಸ್ತದೆ ನಾನು 100ರ ಹತ್ರ ಇರಬೇಕು. ಹೌದು. ಸೊ ಬಿಜೆಪಿ ಮತ್ತು ತೇಜಸ್ವಿ ಯಾದವ್ ಮಾಡ್ತಿರ್ತಕ್ಕಂಥ ಪ್ರಯತ್ನ, ನಾವಿಬ್ರು 100 ನಾವಿಬ್ರು ಅಂದ್ರೆ ಎರಡೂ ಪಕ್ಷಗಳು ನಾವು 100 ಹತ್ರ ಇರಬೇಕು. ಇಲ್ಲಿ ಕಾಂಗ್ರೆಸ್ ಎಷ್ಟು ವೀಕ್ ಲಿಂಕ್ ಆಗುತ್ತೆ, ನಿತೀಶ್ ಕುಮಾರ್ ಎಷ್ಟು ವೀಕ್ ಲಿಂಕ್ ಆಗ್ತಾರೆ. ಎಸ್, ಪ್ರಶಾಂತ್ ಕಿಶೋರ್ ನೋಡಿ, ಪ್ರಶಾಂತ್ ಕಿಶೋರ್ ನಾನು ಇತ್ತೀಚೆಗೆ ತುಂಬ ಇಂಟರ್ವ್ಯೂಗಳನ್ನು ಕೊಡ್ತಾ ಇರ್ತಾರೆ. ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ಬೇರೆ, ಪೊಲಿಟಿಷಿಯನ್ ಆಗಿ ಬೇರೆ. ಹೌದು. ಅವರು ಎಷ್ಟು ವೋಟ್ಗಳನ್ನು ಕಿತ್ತಾರೆ ಅಥವಾ ಎಷ್ಟು ಸೀಟ್ಗಳ ನೋಡಿ ಎಷ್ಟು ಸೀಟ್ ತರ್ತಾರೆ ಅನ್ನೋದೊಂದು ಭಾಗ. ಬಟ್ ಲೀಸ್ಟ್ ಬೈ ಲೀಸ್ಟ್ ಕನಿಷ್ಠ ವೋಟ್ಗಳನ್ನು ಕಿತ್ತಿದ್ರೂ ಕೂಡ ಅದು ನೇರವಾಗಿ ಬಂದು ಹೊಡೆಯೋದು ಯಾರಿಗೆ? ಬಿಜೆಪಿ ಅಲಯನ್ಸ್ಗೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಈಗ ವೋಟ್ಗಳು ಶಿಫ್ಟ್ ಆಗೋದು ಎಲ್ಲಿಂದ ಅಜಿತ್? ಯಾವಾಗಲೂ ಈಗ ನೀವು ಮಹಾಗಠಬಂಧನ್ ತೆಗೆದುಕೊಳ್ಳಿ, ಮುಸ್ಲಿಂ ಮತ್ತು ಯಾದವ್ ವೋಟ್ಗಳು ಯಾವ ಕಾರಣಕ್ಕೂ ತೇಜಸ್ವಿ ಯಾದವಿಂದ ಶಿಫ್ಟ್ ಆಗ್ತವೆ ಅಂತ ನನಗೆ ಅನಿಸ್ತಾ ಇಲ್ಲ. ಓಕೆ, ದೇ ವಿಲ್ ನಾಟ್ ಶಿಫ್ಟ್. ಆದರೆ ಕಾಂಗ್ರೆಸ್ಸಿನ ಪರಂಪರಾಗತ ವೋಟ್ ಬ್ಯಾಂಕ್ ಏನಿದೆ ಅಲ್ವಾ, ಅದು ಒಂದು ವೇಳೆ ಪ್ರಶಾಂತ್ ಕಿಶೋರ್ಗೆ ಶಿಫ್ಟ್ ಆಗ್ತಕ್ಕಂಥ ಅಥವಾ ಬಿಜೆಪಿಗೆ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಅಲ್ಲಗಳಿಲಿಕ್ಕೆ ಆಗಲ್ಲ. NDA ಒಕ್ಕೂಟದಲ್ಲಿ ಬಿಜೆಪಿಯ ವೋಟ್ಗಳು ನೋಡಿ, ಮೋದಿ ಬಂದ್ಮೇಲೆ ಬಿಜೆಪಿಗೆ ಆಗಿರ್ತಕ್ಕಂಥ ಅತಿ ದೊಡ್ಡ ಲಾಭ ಅಂದರೆ ಬಿಜೆಪಿಯ ವೋಟ್ಗಳು ಏನಿದಾವೆ ಪರಂಪರಾಗತ, ಅವು ಶಿಫ್ಟ್ ಆಗ್ತಿಲ್ಲ ಎಲ್ಲೂ. ಕರೆಕ್ಟ್. ಬಿಜೆಪಿಯ ಸ್ಥಳೀಯ ನಾಯಕರ ಮೇಲೆ ಸಿಟ್ಟಿದ್ದಾಗಲೂ ಕೂಡ ಆ ವೋಟ್ಗಳು ಏನು ಬಹಳ ದೊಡ್ಡ ಮೋದಿ ಮುಖ ನೋಡ್ಕೊಂಡು ಬಿಜೆಪಿಗೆ ಬರ್ತವೆ, ಅವು ಮೋದಿ ಮುಖ ನೋಡ್ಕೊಂಡು ಬರ್ತವೆ. ಆದರೆ ನಿತೀಶ್ ಕುಮಾರ್ ವೋಟರ್ಸ್ ಏನಿದಾರಲ್ಲ, ಕಳೆದ 20 ವರ್ಷದಿಂದ ನಿತೀಶ್ ವೋಟ್ ಹಾಕ್ತಿದಾರಲ್ಲ, ಮೊದಲು ಸಮತಾ ಪಾರ್ಟಿ, ಹೌದು, ಆಲ್ಮೋಸ್ಟ್ 90ರಲ್ಲಿ ಲಾಲು ಮುಖ್ಯಮಂತ್ರಿ ಆಗಿದ್ದಾಗ ನಿತೀಶ್ ಕುಮಾರ್ ಅವ್ರ ಜೊತೆಗಿದ್ರು. 95-96ರ ಚುನಾವಣೆಗೆ ಅವ್ರು ಹೊರಗಡೆ ಬಂದ್ಬಿಟ್ರಲ್ವ ಸಮತಾ ಪಾರ್ಟಿ, ನಿತೀಶ್ ಕುಮಾರ್, ಜಾರ್ಜ್ ಫರ್ನಾಂಡಿಸ್ ಎಲ್ಲರೂ. 96ರಿಂದ ಅಂದ್ರೆ 30 ವರ್ಷಗಳ ಕಾಲ ನಿತೀಶ್ ಜೊತೆ ವೋಟರ್ಸ್ ಇದ್ದಾರೆ. ಅವರು ಹಿಂದೆ ಲಾಲು ಜೊತೆಗಿದ್ದವರು ಆಂಟಿ ಲಾಲು ಸ್ಟ್ಯಾಂಡ್ ತೆಗೆದುಕೊಂಡು, ಯಾಕಂದ್ರೆ ಜಂಗಲ್ ರಾಜ್ ಶುರುವಾದಾಗ ಯಾದವರ ಒಂದು ಭಾರಿ ಭರ್ಕಂ ಪ್ರಭಾವ ಜಾಸ್ತಿ ಆಯ್ತು ಬಿಹಾರದಲ್ಲಿ. ಆ ಸಿಟ್ಟಿನ ಕಾರಣದಿಂದ ಸಮುದಾಯ, ನೀವು ಬಿಹಾರದ ರಾಜಕಾರಣದ ಶಿಫ್ಟ್ ಅನ್ನ ವೋಟರ್ಸ್ ಅದು ಕಾಸ್ಟ್ ಐಡೆಂಟಿಟಿ ಮೇಲೆ ತೆಗೆದುಕೊಳ್ಬೇಕಾಗತ್ತೆ. ಆ ವೋಟರ್ಸ್ ಏನು ಶಿಫ್ಟ್ ಆಗಿದ್ದಾರೆ, ಅವರೇನು ನಿತೀಶ್ ಕುಮಾರ್ ಜೊತೆಗಿದ್ರು, ಅವರೂ ಕೂಡ ಫಿಕ್ಸ್ ಅಲ್ಲಿ ಇರ್ತಾರೆ ಡೆಫಿನೆಟ್ಲಿ. ಯಾಕಂದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ನಿತೀಶ್ ಕುಮಾರ್ಗೆ ವಯಸ್ಸಾಗಿದೆ, ಹೌದು, ನಿತೀಶ್ ಕುಮಾರ್ ಬಗ್ಗೆ ಸಾಕಷ್ಟು ವಿಡಿಯೋಗಳು ಸುದ್ದಿಗಳು ಹರಿದಾಡ್ತಿವೆ. ಆ ಕಾರಣದಿಂದ ಆ ವೋಟರ್ ಕೂಡ ವೋಲ್ಟೈಲ್ ವೋಟರ್.
ಸೊ ಈ 2 ವೋಟರ್ಗಳಲ್ಲಿ ಎಷ್ಟು ಮತಗಳನ್ನು ಪ್ರಶಾಂತ್ ಕಿಶೋರ್ ಕಸಿದುಕೊಳ್ತಾರೆ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಓವೈಸಿ ಸ್ಪರ್ಧಿಸ್ತಿದ್ದಾರೆ ನಿಜ, ಆದರೆ ನನಗನ್ಸುತ್ತೆ ಹಿ ವಾಸ್ ಒನ್ ಟೈಮ್ ವಂಡರ್. ಕರೆಕ್ಟ್. ಕಿಶನ್ ಆಫರ್ ಮಾಡಿದ್ರು ಅವ್ರು 6 ಕ್ಷೇತ್ರ ಬಿಟ್ಟುಕೊಡಿ ನಮಗೆ, ನಿಮ್ಮ ಅಲಯನ್ಸ್ಗೆ ಬರ್ತೀವಿ ಅಂತ INDA ಹೇಳಿದ್ರು. ಈಗ ಕಿಶನ್ಗಂಜ್ ಭಾಗ ಮತ್ತು ಮುಸ್ಲಿಂ ಬಾಹುಳ್ಯ ನೇಪಾಳಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಭಾಗ ಏನಿದೆ, ಸೀತಾಮರಿ, ದರ್ಭಂಗ, ಮಧುಬನಿ, ಈ ಭಾಗಗಳೆಲ್ಲ ಅವ್ರು ಓಟ್ಗಳನ್ನು ತೆಗೆದುಕೊಂಡಿದ್ರು. ಹೌದು, ಕಳೆದ ಬಾರಿ 2024 ನಂತರದ ಟ್ರೆಂಡನ್ನು ಅಥವಾ 23 ಕರ್ನಾಟಕದ ಚುನಾವಣೆಯ ಟ್ರಾಜೆಕ್ಟರಿಯನ್ನೇ ನೀವು ತೆಗೆದುಕೊಳ್ಳಿ. ಆಗ ಮುಸ್ಲಿಂ ಮತಗಳು ಆಂಟಿ BJPಯ ಒಂದು ಪಾರ್ಟಿಗೆ ದಂಡಿಯಾಗಿ ಬರ್ತಾ ಇವೆ. ಮೊದಲಿನ ಥರ ಅವು ಫ್ರಾಗ್ಮೆಂಟ್ ಆಗ್ತಿಲ್ಲ. ಹೌದು ಹೌದು. ಸೊ ದಟ್ ಮೇ ಹೆಲ್ಪ್ ತೇಜಸ್ವಿ ಯಾದವ್ ಟು ರೀಗೇನ್ ಮುಸ್ಲಿಂ ವೋಟ್ಸ್. ಪ್ರಶಾಂತ್ ಕಿಶೋರ್ ವೋಟ್ಗಳೇನಿವೆ ಅವು ನನಗನ್ಸುತ್ತೆ ಮೋದಿ ವೋಟ್ಗಳನ್ನು ಅವ್ರು ತುಂಬ ಶಿಫ್ಟ್ ಆಗತ್ತೆ ಅಂತ ಅನಿಸ್ತಾ ಇಲ್ಲ. ಓಕೆ ಓಕೆ. ಆದರೆ ನಾನ್ ಮೋದಿ, ನಾನ್ RJD ವೋಟ್ಸ್ ಏನಿವೆ ಅವು ಏನಾಗ್ತವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಆಮೇಲೆ ಇನ್ನೊಂದಿದೆ ಅಜಿತ್, ನೀವು ಎಷ್ಟೇ ಬಲಿಷ್ಠ ನಾಯಕನಾಗಲಿ, ಎಷ್ಟೇ ಜನಪ್ರಿಯ ನಾಯಕನಾಗಲಿ, ಚುನಾವಣೆಯಿಂದ ಚುನಾವಣೆಗೆ ಒಂದು ಫೆಟಿಗ್ ಬರುತ್ತೆ. ಹೌದು ಹೌದು. ದಟ್ ವಾಸ್ ವಿಸಿಬಲ್ ಫಾರ್ ಮೋದಿ ಇಲೆಕ್ಷನ್ಸ್ ಆಲ್ಸೋ ಇನ್ 2024. ಎಸ್. ಸೊ ನಿತೀಶ್ ಕುಮಾರ್ ಚುನಾವಣೆಗೂ ಕೂಡ ಆ ಫೆಟಿಗ್ ಬರುತ್ತಾ? ಆ ಫೆಟಿಗ್ ಬಂದರೆ ಕಷ್ಟ ಇದೆ ಬಿಜೆಪಿಗೆ, ಅದು ಮೈತ್ರಿಕೂಟ ಕಷ್ಟ ಇದೆ. ಅಲ್ಲ, ಈಗ ನಿಮಗೆ ಬರ್ತಾ ಇರತಕ್ಕಂಥ ಸರ್ವೆಗಳನ್ನು ನಾನು ಅದಕ್ಕೆ ಹೇಳಿದೆ, ಸರ್ವೆಗಳನ್ನು ಈಗ ತುಂಬ ಗಂಭೀರವಾಗಿ ತೆಗೆದುಕೊಳ್ಳೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಏನಂತಾರೆ, ಟಿಕೆಟ್ ಹಂಚಿಕೆ ಆಗಲಿ, ಸೀಟ್ ಹಂಚಿಕೆ ಆಗಲಿ, ಅಭ್ಯರ್ಥಿಗಳ ಘೋಷಣೆ ಆಗಲಿ, ನಂತರದ ಸರ್ವೆಗಳೆಲ್ಲ ಅರ್ಥ ಇದೆ. ಈಗ ನೀವೇನಿದ್ರು ಕೂಡ ಆ ಸರ್ವೆಗಳು ಅದರ ಸ್ಯಾಂಪಲ್ ಸೈಜ್ಗಳನ್ನು ತೆಗೆದುಕೊಂಡಾಗ, ಆದರೆ ಅದು ಒಂದು ಟ್ರೆಂಡನ್ನು ತೋರಿಸ್ತಿದೆ ಅಜಿತ್. ಬಿಹಾರದಲ್ಲಿ ಯಾರೇ ಗೆದ್ದರೂ ಕೂಡ ಆಶ್ಚರ್ಯ ಇಲ್ಲ. ಕಳೆದ ಬಾರಿ ಅಂತೆ ನಾ 2015 ಹೋದಾಗ ಅಜಿತ್, ಪಟ್ನಾದಲ್ಲಿದ್ದಾಗ ನನಗನ್ಸ್ತಾ ಇತ್ತು BJP ವಾಪಸ್ ಬರುತ್ತೆ ಅಂತ. ಓಕೆ. ಪಟ್ನಾ ಸಾಹಿಬ್ ಈ ಕ್ಷೇತ್ರ ನೋಡಿದಾಗ, ಆಸ್ ಸೂನ್ ಆಸ್ ನೀವು ಪಟ್ನಾ ಬಿಟ್ಟು ಹೊರಗಡೆ ಶುರು ಮಾಡ್ತಿರಲ್ಲ, ಹಾಜಿಪುರ, ಗೋಪಾಲ್ಪುರ, ನೀವು ಸಿವಾನ್, ಗೋಪಾಲ್ಗಂಜ್, ರಘೋಪುರ್, ಈ ಕಡೆ ಅರಾ, ಈ ಕಡೆ ಮುಜಫರ್ಪುರ್, ದರ್ಭಂಗ ಹೋದಾಗಲೆಲ್ಲ BJPಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟ ಆಗ್ತಾ ಇತ್ತು. 2020ರಲ್ಲೂ ಕೂಡ BJP ನಿತೀಶ್ ಕುಮಾರ್ ಹಾಟ್ ಫೇವ್ರೇಟ್ ಇದ್ರು. ಮತ್ತು 2025 ಚುನಾವಣೆ ಇನ್ನೂ ಹೋಗಿಲ್ಲ, ಆದರೆ ಅನೇಕ ಅಲ್ಲಿ ಕವರ್ ಮಾಡಿ ಬಂದಿರತಕ್ಕಂಥ ಪತ್ರಕರ್ತರು ಮತ್ತು ಸ್ಥಳೀಯರನ್ನು ಕೇಳಿದಾಗ ಅವ್ರು ಹೇಳೋದು, ಈ ಬಾರಿ ಯಾರೇ ಗೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಜಾತಿಯ ಫ್ರಾಗ್ಮೆಂಟೇಷನ್ ಹೆಂಗಾಗತ್ತೆ, ಟಿಕೆಟ್ ಹಂಚಿಕೆ ಹೆಂಗಾಗತ್ತೆ, ವೀಕ್ ಲಿಂಕ್ಗಳು ಕಾಂಗ್ರೆಸ್ ಮತ್ತು ನಿತೀಶ್ ಕುಮಾರ್ ಎಷ್ಟು ಸೀಟ್ ಗೆಲ್ತವೆ, ಎಷ್ಟು ಸೀಟ್ ತೆಗೆದುಕೊಳ್ತಾರೆ, ಎಷ್ಟು ಸೀಟ್ ಗೆಲ್ತಾರೆ, ಆ್ಯಂಡ್ ಪ್ರಶಾಂತ್ ಕಿಶೋರ್ ಫ್ಯಾಕ್ಟರ್ ಏನಾಗುತ್ತೆ, ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಅದರ ಜೊತೆಗೆ ಸರ್ವೆಗಳನ್ನು ನೀವು ಹೇಳ್ದಂಗೆ ಈಗಲೇ ಸೀರಿಯಸ್ ಆಗಿ ತಗೋಬಾರ್ದು, ಇನ್ನು ಟೈಮ್ ಇದೆ ಸರ್ವೆಗಳನ್ನು ಗಂಭೀರವಾಗಿ ಪರಿಗಣಿಸೋದಕ್ಕೆ. ಆದರೆ ಒಂದೊಂದು ಎಂಡ್ ಜೊತೆಗಿದ್ದಾವೆ. INDA ಸ್ಪಷ್ಟ ಬಹುಮತ ಅಂತ ಒಂದಷ್ಟು ಸರ್ವೆಗಳು ಹೇಳಿದ್ರೆ, NDA ಸ್ಪಷ್ಟ ಬಹುಮತ ಅಂತ ಇನ್ನೊಂದಷ್ಟು ಸರ್ವೆಗಳು ಹೇಳ್ತಾ ಇದ್ದಾರೆ. ದಟ್ ಈಸ್ ಬಿಫೋರ್ ಅನೌನ್ಸಿಂಗ್ ಎಲೆಕ್ಷನ್ಸ್. ಆಫ್ ಕೋರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.